ಈಗಷ್ಟೇ ನಮ್ಮ ಕಾಡಿಗೊಂದು ಹಸಿರು ಬಣ್ಣದ ಕಲ್ಲು ಬಂದಿದೆ. ಅದು ಸಾಮಾನ್ಯದ ಕಲ್ಲಲ್ಲ ಕಣ್ರೋ, ಅದು ಶಕ್ತಿ ಅಸ್ತ್ರ. ಶಕ್ತಿ ಅಸ್ತ್ರನಾ? ಸುಂದರವಾದ ಜಂತುಗಳ ಮೇಲೆ ಒಂದು ಶಕ್ತಿಯ ಅಸ್ತ್ರ. ಛೋಟು ಜಿರಾಫ್, ಮೋಂಟು ಕೋತಿ, ರಾಮು ಆನೆ, ಕಾಲು ಕರಡಿ, ಭಗೀರ, ತೋಳ ಮತ್ತು ಮೊಳ ಬೆಳಗಿನ ತಣ್ಣ ಗಾಳಿಯನ್ನು ಅನುಭವಿಸುತ್ತಿದ್ರು. ನಮ್ಮ ಕಾಡು ತುಂಬಾ ಚೆನ್ನಾಗಿರೋದು. ಇಲ್ಲಿ ಸಿಂಹನೂ ಇಲ್ಲ, ಮತ್ತೆ ಯಾರು ಹೆದರ್ಕೊಂಡು ಇಲ್ಲಿ ಬದುಕೋದಿಲ್ಲ, ಖುಷಿಯಾಗಿದ್ದಾರೆ. ಹಾ, ನಮ್ಮ ಕಾಡಿಗೆ ಯಾರು ಕಣ್ಣಾಗ್ತಿದ್ರೆ ಸಾಕಪ್ಪ, ಹೀಗೆ ಎಲ್ಲ ಇದ್ರೆ ಸಾಕು. ಆಗ ಆಕಾಶದಿಂದ ಒಂದು ವಸ್ತು ಕೆಳಗಡೆ ಬಂದು ಬೀಳುತ್ತೆ. ಅದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಏನಿದು? ಏನಪ್ಪ ಇದು? ಎಲ್ಲರೂ ಅದ್ರ ಕಡೆ ನಡ್ಕೊಂಡು ಹೋಗ್ತಾರೆ. ಅದನ್ನ ನೋಡಕ್ಕೆ ಏನೋ ಹಸಿರು ಬಣ್ಣದ ಡೈಮಂಡ್ ತರ ಇರುತ್ತೆ. ಸಡನ್ ಆಗಿ ಅದು ಮೆರೆಯಕ್ ಶುರು ಆಗತ್ತೆ. ಆಮೇಲೆ ಅದ್ರೊಳಗಡೆಯಿಂದ ಕಿರಣಗಳು ಬರಕ್ ಶುರು ಆಗತ್ತೆ. ಆ ಕಿರಣಗಳ ಒಳಗಡೆ ಕಾಲು ಕರಡಿ ಬರ್ತಾನೆ, ಮತ್ತೆ ಅವನ ಶರೀರದ ಮೇಲೆ ಆ ಕಿರಣಗಳು ಬೀಳುತ್ತೆ. ಆ, ಎಲ್ಲ ದೂರ ಹೋಗಿ, ಇದ್ರ ಹತ್ರ ಹೋದ್ರೆ ಸಮಸ್ಯೆ. ಆಗ ಎಲ್ಲರೂ ಆ ಕಿರಣಗಳಿಂದ ದೂರ ಹೋಗಕ್ಕೆ ಓಡಕ್ ಶುರು ಮಾಡ್ತಾರೆ. ಆದ್ರೆ ಆನೆ ಮೇಲೆ ಮತ್ತೆ ಬಗೀರ ಮೇಲೆ ಆ ಕಿರಣಗಳು ಬಿದ್ದ್ಬಿಡುತ್ತೆ. ಆ ಕಿರಣಗಳು ಅಲ್ಲಿರುವ ಯಾವ ಮರದ ಮೇಲೆ ಬೀಳುತ್ತೋ ಅದು ಕೂಡ ಹೊಣಗೋಗ್ತಾ ಇತ್ತು. ತುಂಬಾ ಉರಿತಾ ಇದೆ, ಅಯ್ಯೋ. ಎಲ್ಲರೂ ಅದ್ರ ಹತ್ರದಿಂದ ತುಂಬಾನೇ ದೂರ ಬಂದ್ಬಿಡ್ತಾರೆ. ಈಗ ಆನೆ ಮತ್ತೆ ಬಗೀರನ ಶರೀರ ಹಸಿರು ಬಣ್ಣಕ್ಕೆ ಬದಲಾಗತ್ತೆ. ಮತ್ತೆ ಅವರು ಟಯರ್ಡ್ ಆಗಿ ಕೆಳಗೆ ಬಿದ್ಬಿಡ್ತಾರೆ. ಏನಿದು? ಇದ್ರಿಂದ ಪಾಯ್ಸನ್ ಹೊರಗ್ ಬರ್ತಿದ್ಯಲ್ಲ, ಹೀಗಾದ್ರೆ ಕಾಡೆ ನಾಶ ಆಗೋಗುತ್ತೆ. ಆಗ ಎಲ್ಲರೂ ತುಂಬಾ ಬೇಜಾರಾಗ್ತಾರೆ. ಏನ್ ಮಾಡೋದಂತಾನೆ ಯಾರಿಗೂ ಅರ್ಥ ಆಗಲ್ಲ. ಆಗ ಅವ್ರ ಮುಂದೆ ಹಾರ್ತಾ ಒಂದು ಜಿಂಕೆ ಬಂದು ಇಳಿಯುತ್ತೆ. ಅರೆ, ನೀನು ಜಿಂಕೆಯಾಗಿ ಹೇಗಾರಕ್ ಸಾಧ್ಯ? ಸ್ನೇಹಿತ, ನಾನು ಮ್ಯಾಜಿಕ್ ಲ್ಯಾಂಡ್ ಕಾಡಿಂದ ಬಂದಿದ್ದೀನಿ, ಅದಕ್ಕೆ ನನಗೆ ಹಾರಕ್ಕಾಗುತ್ತೆ. ನೀನು ಒಂದೇಳು, ಈ ಎರಡು ಪ್ರಾಣಿಗಳಿಗೆ ಏನಾಗಿದೆ? ಈಗಷ್ಟೇ ನಮ್ಮ ಕಾಡಿಗೊಂದು ಹಸಿರು ಬಣ್ಣದ ಕಲ್ಲು ಬಂದಿದೆ. ಅದ್ರಿಂದ ಕಿರಣಗಳು ಬರ್ತಿದೆ. ಅದ್ರಿಂದ ನಮಗೆ ತುಂಬಾ ತೊಂದರೆ ಆಗಿದೆ. ಅದು ಸಾಮಾನ್ಯದ ಕಲ್ಲಲ್ಲ ಕಣ್ರೋ, ಅದು ಶಕ್ತಿ ಅಸ್ತ್ರ. ಶಕ್ತಿ ಅಸ್ತ್ರನಾ? ನಮ್ಮ ಕಾಡು ಮ್ಯಾಜಿಕ್ ಲ್ಯಾಂಡ್ ಇಲ್ಲೇ ಕಪ್ಪು ಪರ್ವತದ ಮೇಲಿದೆ. ಅಲ್ಲಿನ ಎಲ್ಲ ವಸ್ತುಗಳು ಬೇರೆಯವರಿಗಿಂತ ತುಂಬ ವಿಭಿನ್ನ. ಅಂದರೆ ನಾನು ಒಂದು ಜಿಂಕೆಯಾಗಿ ಹಾರ್ಬೋದಲ್ವಾ, ಹಾಗೇನೆ. ಮತ್ತೆ ಆ ಕಾಡಿನ ಸಮತೋಲನ ಕಾಪಾಡೋದು ಈ ಶಕ್ತಿ ಅಸ್ತ್ರ ಕಣ್ರೋ. ಅದು ನಮ್ಮ ಕಾಡಿನ ಪರ್ವತದ ತುದಿಯಲ್ಲಿ ಒಂದು ಡಬ್ಬದಲ್ಲಿ ಇಟ್ಟಿರಬೇಕು. ಅದನ್ನು ಯಾರಾದರೂ ಪಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರೆ ಅವರು ತುಂಬ ಶಕ್ತಿಶಾಲಿಯಾಗಿ ಹೋಗ್ತಾರೆ. ಅದರ ಕಂಡೀಷನ್ ಏನು ಅಂದರೆ ಆ ಡಬ್ಬದ ಹೊರಗೆ ಅದು ಬರಬಾರ್ದು. ಆ ಶಕ್ತಿ ಅಸ್ತ್ರ ಡಬ್ಬದ ಹೊರಗೆ ಬಂತು ಅಂತಂದರೆ ಅದರಿಂದ ಕಿರಣಗಳು ಹೊರಗೆ ಬರುತ್ತವೆ. ಮತ್ತೆ ಆ ಕಿರಣಗಳಿಂದ ಯಾವುದೇ ಪ್ರಾಣಿ ಮರ ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಹಾಗಾದ್ರೆ ನೀನೊಂದು ಕೆಲಸ ಮಾಡು, ಅದನ್ನ ಇಲ್ಲಿಂದ ತಕೊಂಡು ಹೋಗು, ಇಲ್ಲ ಅಂದ್ರೆ ನಮ್ ಕಾಡ್ ನಾಶ ಆಗುತ್ತೆ. ಗೆಳೆಯ, ಅದು ಆ ಡಬ್ಬೆ ಒಳಗಡೆ ಬರೋ ತನಕನೂ ನಾನು ಕೂಡ ಹತ್ರ ಹೋಗೋಕ್ಕೆ ಏನೇ ಆಗಲ್ಲ ಕಣೋ. ಆ ಡಬ್ಬೆ ನಿನ್ನ ಹತ್ರ ಯಾಕಿಲ್ಲ? ಇವತ್ತು ಬೆಳಿಗ್ಗೆ ಶಕ್ತಿ ಅಸ್ತ್ರನ ಒಂದು ನರಿ ಕತ್ಕೊಂಡೋಗಿತ್ತು. ನಮ್ಮ ಕಾಡಿನ ಆನೆಯೊಟ್ಟಿಗೆ ಒಂದು ಪೆಟ್ಟಾಯಿತು. ಅದರಿಂದ ಶಕ್ತಿ ಅಸ್ತ್ರ ಕೆಳಗಡೆ ಬಂದೋಯ್ತು ಕಣೋ. ಆ ಡಬ್ಬೆ ಆ ನರಿ ಹತ್ರ ಇದೆ, ಮತ್ತೆ ಅದು ಆ ಶಕ್ತಿ ಅಸ್ತ್ರನ ಹುಡುಕ್ತಾ ಇದೆ. ಹೀಗಾದ್ರೆ ಅದನ್ನ ನಾವು ಹುಡುಕ್ಬೇಕು, ನಾವು ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಈಗ ಅವರ ಪ್ಲಾನ್ ಅಂತಾರಾನೇ ಜಿರಾಫ್ ಎಲ್ಲಾರ್ನೂ ಒಂದೊಂದು ದಿಕ್ಕಿಗೆ ಕಳಿಸ್ಬಿಡುತ್ತೆ. ಮತ್ತೆ ಅವನು ಕೂಡ ಜಿಂಕೆ ಜೊತೆಗೆ ಹುಡ್ಕಕ್ಕೆ ಶುರು ಮಾಡ್ತಾನೆ. ತುಂಬಾ ಹೊತ್ತಾದ್ಮೇಲೆ ಜಿರಾಫ್ಗೆ ಆ ನರಿ ಕಾಣಿಸುತ್ತೆ. ಇದೇ ಆ ನರಿ, ನೋಡು, ಅದ್ರ ಹತ್ರನೇ ಆ ಡಬ್ಬೆ ಇರೋದೀಗ. ಜಿರಾಫ್ ಜಿಂಕೆಗೆ ಏನೋ ಹೇಳ್ತಾನೆ. ಆಗ ಜಿಂಕೆ ಹೋಗಿ ಬಚ್ಚಿಟ್ಕೊಳತ್ತೆ. ಆಮೇಲೆ ಜಿರಾಫ್ ತುಂಬಾ ಜೋರಾಗಿ ಕಿರ್ಚ್ತಾ ಆ ಕಡೆ ನಡ್ಕೊಂಡು ಹೋಗುತ್ತೆ. ನನ್ನನ್ನ ಕಾಪಾಡಿ, ಆ ವಜ್ರದಿಂದ, ಅದರಿಂದ ನನ್ನ ಕಂಡೀಷನ್ ಹಾಳಾಗಿದೆ. ಅಯ್ಯೋ. ವಜ್ರನೋ? ಅವನು ಶಕ್ತಿ ಅಸ್ತ್ರದ ಬಗ್ಗೆ ಮಾತಾಡ್ತಾ ಇಲ್ಲ ತಾನ? ಹಂಗಂತ ಯೋಚನೆ ಮಾಡಿ ಆ ಜಿಂಕೆ ಅವನ ಹತ್ರ ಹೋಗುತ್ತೆ. ಏನಾಯ್ತು ನಿನಗೆ? ಯಾವ ವಜ್ರದ ಬಗ್ಗೆ ಮಾತಾಡ್ತಿದ್ಯಾ? ಎಲ್ಲಿಂದ ವಜ್ರ ಬಂತು ಅಂತ ನನಗೆ ಗೊತ್ತಿಲ್ಲ ಅಣ್ಣ. ಅದಿಲ್ ಬಂದ್ ಕೂಡ್ಲೆ ಎಲ್ಲರಿಗೂ ರೋಗ ಅಂಟೋಗಿದೆ. ನನಗೆ ಗೊತ್ತಾಗ್ತಾ ಇಲ್ಲ ನಾನು ಹೇಗ್ ಬದುಕುದು ಅಂತ. ಅರೆ ವಾ, ಆಯ್ತಲ್ಲ ಮಾತು. ಅದನ್ನ ಯೋಚನೆ ಮಾಡಿ ಅದು ಸಂತೋಷವಾಗಿ ಹೇಳುತ್ತೆ, ನನ್ನನ್ನು ಅದ್ರ ಹತ್ರ ಈಗ್ಲೇ ಕರ್ಕೊಂಡೋಗು, ನಾನು ಅದನ್ನ ಹುಡುಕ್ತಾ ಇದ್ದೀನಿ ಗೊತ್ತಾ. ಈಗ ಅವರ ಪ್ಲಾನ್ ವರ್ಕ್ ಆಗ್ತಿದೆ ಅಂತ ಅನ್ಸುತ್ತೆ. ಈಗ ಆ ಜಿರಾಫ್
ಶಕ್ತಿ ಅಸ್ತ್ರದ ಕಡೆಗೆ ಹೋಗುತ್ತೆ. ಆಮೇಲೆ ಜಿಂಕೆ ಕೂಡ ಅವ್ರ ಹಿಂದೆನೆ ಹಾರ್ಕೊಂಡ್ ಹೋಗ್ತಾ ಇರುತ್ತೆ. ಸ್ವಲ್ಪ ದೂರ ಹೋದ ನಂತರ ಅವರು ಆ ಶಕ್ತಿ ಅಸ್ತ್ರವನ್ನು ನೋಡ್ತಾರೆ. ಅಲ್ಲಿ ನೋಡು ಶಕ್ತಿ ಅಸ್ತ್ರ, ಇದನ್ನೆಲ್ಲಿಂದ ನಾನು ತಗೊಂಡೋಗ್ತೀನಿ. ಆದ್ರೆ ಇದರಿಂದ ಇನ್ನೂ ಬೆಳಕು ಬರ್ತಿದ್ಯಲ್ಲ, ಅದರಿಂದ ನಿನಗೇನು ಆಗಲ್ವಾ? ಆಗಲ್ಲ. ಈ ಡಬ್ಬೆ ನೋಡ್ತಾ ಇದ್ಯಾ ನೀನು? ಇದ್ರೊಳಗಡೆ ಅದನ್ನ ಇಟ್ಟ ನಂತರ ಅದಾಗ ಯಾರಿಗೇನು ಮಾಡಲ್ಲ. ಅದರ ಬೆಳಕನ್ನ ತಪ್ಪಿಸ್ಕೊಂಡು ಅದರ ಎದುರುಗಡೆ ಈ ಡಬ್ಬಿನ ಓಪನ್ ಮಾಡ್ಬೇಕಷ್ಟೆ. ಅದು ಅದರಷ್ಟಕ್ಕೆ ಇದ್ರೊಳಗಡೆ ಬಂದೋಗುತ್ತೆ. ಹಂಗಂತೇಳಿ ಆ ನರಿ ಕೈಯಲ್ಲಿ ಒಂದು ಬಾಟಲ್ ಅನ್ನು ಇಟ್ಕೊಂಡು ಆ ಶಕ್ತಿ ಅಸ್ತ್ರದ ಹತ್ರ ಹೋಗ್ತಾನೆ. ಅವನು ಅದ್ರ ಹತ್ರ ಹೋಗ್ತಾನೆ. ಆಗ ಅದರಿಂದ ಒಂದು ಕಿರಣ ಆಚೆ ಬರುತ್ತೆ. ಅಯ್ಯಪ್ಪ, ಅವನು ಅದರಿಂದ ತಪ್ಸ್ಕೋತಾನೆ. ಆಗ ಅದು ಹೋಗಿ ಮರದ ಮೇಲೆ ಬೀಳುತ್ತೆ. ತಕ್ಷಣ ಆ ಮರ ಒಣಗಿ ಹೋಗುತ್ತೆ. ನರಿ ಅದರ ಬಳಿ ಹೋಗಿ ಆ ಗ್ಲಾಸ್ ಬಾಕ್ಸ್ ಅನ್ನು ಓಪನ್ ಮಾಡ್ತಾನೆ. ಓಪನ್ ಮಾಡಿದ ನಂತರ ಆ ಶಕ್ತಿ ಅಸ್ತ್ರ ಈಗ ಗಾಳಿಯಲ್ಲಿ ಹಾರಿ ಆ ನರಿಯ ಕೈಯಲ್ಲಿರುವ ಡೆಬ್ಬೆ ಒಳಗಡೆ ಹೋಗ್ಬಿಡುತ್ತೆ. ತಕ್ಷಣ ಆ ಡಬ್ಬಿ ಕ್ಲೋಸ್ ಆಗತ್ತೆ. ನಾನ್ ಶಕ್ತಿ ಅಸ್ತ್ರನ ಪಡ್ಕೊಂಡೆ. ಇನ್ನೊಂದು ಕೆಲಸ ಮಾಡಿದ್ರೆ ಆಯ್ತು, ನಾನು ಆ ಲೋಕದ ಶಕ್ತಿಶಾಲಿ ಪ್ರಾಣಿ ಆಗೋಗ್ತೀನಿ. ಜಿಂಕೆಣ್ಣ, ಬೇಗ ಬಾ. ಇದನ್ನೆಲ್ಲ ನೋಡ್ತಾ ಇರುವ ಜಿಂಕೆ ದೂರದಿಂದ ಹಾರ್ಕೊಂಡ್ ಬಂದು ಆ ನರಿಯ ಕೈಯಲ್ಲಿರುವ ಬಾಕ್ಸ್ ಅನ್ನು ಎತ್ಕೊಂಡು ಹೋಗ್ಬಿಡುತ್ತೆ. ನೀನೆಲ್ಲಿಂದ ಬಂದೆ? ನಿನ್ನನಿಗೆ ಕೊಡೋದು? ಶಕ್ತಿ ಅಸ್ತ್ರ ನಮ್ಮ ಕಾಡಿನ ಶಕ್ತಿ ಕಣೋ, ನಿನ್ನಂತ ದುಷ್ಟ್ರಿಗಲ್ಲ ಅದು. ಜಿಂಕೆ ಅಣ್ಣ, ನನ್ನ ಕಾಡು ಹೇಗ್ ಸರಿಯಾಗುತ್ತೆ? ಅದನ್ ಕೇಳಿಸ್ಕೊಂಡು ಆ ಜಿಂಕೆ ಆ ಬಾಕ್ಸ್ ಅನ್ನು ಹಂಗೆ ಮೇಲೆ ಎತ್ತುತ್ತೆ ಮತ್ತೆ ಹೀಗನ್ನುತ್ತೆ. ಈಗ ನೋಡು ಶಕ್ತಿ ಅಸ್ತ್ರದ ನಿಜವಾದ ಶಕ್ತಿ. ಈ ಸಲ ಆ ಡಬ್ಬೆ ಒಳಗಡೆಯಿಂದ ಬಂಗಾರದ ಕಿರಣಗಳು ಬರ್ತವೆ. ಕಾಡಿನಲ್ಲಿ ಎಲ್ಲ ಸ್ಪ್ರೆಡ್ ಆಗಿ ಅದು ಮಾಯ ಆಗತ್ತೆ. ಆಗ ಒಣಗೋಗಿರುವ ಎಲ್ಲಾ ಮರಗಳು ಮುಂಚೆ ಇದ್ದ ತರನೇ ಹಸಿರಾಗಿ ಬದಲಾಗತ್ತೆ. ಜಂತುಗಳು ಕೂಡ ಸರಿಯೋಗಿ ಬರ್ತವೆ. ಛೋಟೋ ಜಿರಾಫೆ, ನಾವು ಸರಿಯಾದವೋ? ಅಲ್ಲಿ ಬಗೀರ, ಕರಡಿ ಮತ್ತೆ ರಾಮು ಆನೆ ಎಲ್ಲಾರು ಚೆನ್ನಾಗಿರೋದನ್ನ ನೋಡಿದ ತಕ್ಷಣ ಅವನು ತುಂಬಾನೇ ಸಂತೋಷ ಪಡ್ತಾನೆ. ನೀವೆಲ್ಲ ಸೇರಿ ನನಗೆ ಮೋಸ ಮಾಡಿದ್ದೀರೋ. ನಾನ್ ನಿಮ್ಮನ್ನ ಬಿಡೋದಿಲ್ಲ, ಎಲ್ರನ್ನ ಮುಗಿಸ್ತೀನಿ. ನರಿ, ನಾನಿದು ಮಾಡಕ್ಕಿರ್ಲಿಲ್ಲ. ಆದ್ರೆ ಇವ್ರಿಗೆಲ್ರಿಗೆ ಧಮ್ಕಿ ಹಾಕಿ ನಾನೀಗ ಇದನ್ನ ಮಾಡೋ ಹಾಗೆ ನೀನೇ ಮಾಡಿರೋದು. ಏನ್ ಹೇಳ್ಬೇಕಂತಿದ್ಯಾ ನೀನು? ಆಗ ಮಾಯಾ ಜಿಂಕೆ ಆ ಶಕ್ತಿ ಅಸ್ತ್ರವನ್ನು ಉಪಯೋಗ ಮಾಡಿ ಒಂದು ಕಿರಣವನ್ನು ಜಿಂಕೆಯ ಮೇಲೆ ಬೀಳಂಗ್ ಮಾಡ್ತಾನೆ. ಅದು ಬಿದ್ದಿದ ತಕ್ಷಣ ಅವನು ಒಂದು ಚಿಕ್ಕ ಇಲಿಯಾಗಿ ಬದಲಾಗ್ತಾನೆ. ಏನಾಯ್ತಿದು? ನೀನೇನ್ ಮಾಡಿದೆ? ನಿನಗೇನ್ ಮಾಡ್ಬೇಕೋ ಇನ್ನು ಇಲಿಯಾಗಿ ಮಾಡು ನೀನು. ನನ್ಗನ್ಸುತ್ತೆ ನೀನು ತುಂಬಾ ಶಕ್ತಿಶಾಲಿ. ಅದನ್ ಕೇಳಿಸ್ಕೊಂಡು ಎಲ್ಲರೂ ನಗಕ್ ಶುರು ಮಾಡ್ತಾರೆ. ಧನ್ಯವಾದ ಗೆಳೆಯರೇ, ಮತ್ತೆ ಸಿಗೋಣ. ಹಂಗಂತೇಳಿ ಅದು ಹಾರ್ಕೊಂಡು ಹೋಗ್ಬಿಡುತ್ತೆ. ಆಗ ಎಲ್ಲಾ ಜಂತುಗಳು ಕೈಯಲ್ಲಾಡ್ಸ್ತಾ ಅದಕ್ಕೆ ಟಾಟಾ ಹೇಳ್ತಾರೆ. ಆಮೇಲೆ ಎಲ್ಲರೂ ಮತ್ತೆ ಮುಂಚಿನ ತರನೇ ಸಂತೋಷವಾಗಿರ್ತಾರೆ. ಮಿಟ್ಟುನ ನೋಡಿದ ತಕ್ಷಣ ಮಿಟ್ಟು ಹತ್ರ ಪ್ರೀತಿಯಾಗ 4 ಮಾತು ಆಡಿಲ್ಲ. ಅದು ಅದನ್ನ ನೋಡೋ ಇಲ್ಲ. ಮಿಟ್ಟುನ ಬರೀ ಜೊತೆಲಿ ಕರ್ಕೊಂಡ್ ಹೋಯ್ತಷ್ಟೇ. ನನ್ನ ಮಗು ಇದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ನೀವೇ ನನ್ನ ಮಗುಗೆ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ. ನೀನು ಟೆನ್ಷನ್ ಮಾಡ್ಬೇಡ ಚಿಂಕಿ, ನಿನ್ನ ಮಗುನ ನಾವೆಲ್ಲ ಸೇರಿ ಮತ್ತೆ ಕಾಡಿಗೆ ತರೋಣ. ಬನ್ರೋ, ಎಲ್ಲ ಹೋಗೋಣ. ಒಂದು ಕಾಡಲ್ಲಿ ಚಿಂಕಿ ಮತ್ತೆ ಮೋನು ಎಂಬುವ ಇಬ್ಬರು ಪಕ್ಷಿಗಳು ಒಂದೇ ಗೂಡಲ್ಲಿ ಜೀವಿಸ್ತಿದ್ರು. ತಿಂಗಳಗಟ್ಲೆ ಒಟ್ಟಿಗೆ ಜೀವಿಸಿದ ನಂತರ ಕೂಡ ಏನೂ ಉಪಯೋಗ ಇರ್ಲಿಲ್ಲ. ಚಿಂಕಿ ಪಾಪ ತುಂಬಾನೇ ಬೇಜಾರಾಗ್ತಿತ್ತು. ಒಂದಿನ ಅದು ನದಿಯ ಬಳಿ ಕುತ್ಕೊಂಡು ಒಬ್ಳೆ ಪಾಪ ಅಳ್ತಾ ಇರ್ತಾಳೆ. ಆಗ ಅವಳು ನೋಡ್ತಾಳೆ, ಒಂದು ಗೂಡು ನದಿಯಲ್ಲಿ ತೇಲಾಡ್ಕೋತಾ ಬರ್ತಾ ಇರುತ್ತೆ. ಅರೆ, ಈ ಗೂಡು ನದಿಯಲ್ಲಿ ಹೇಗೆ? ಆ ಗೂಡು ದಡದ ಬಳಿ ಬಂದಿದ ತಕ್ಷಣ ಅದು ನೋಡುತ್ತೆ, ಅದ್ರೊಳಗಡೆ ಒಂದು ಮೊಟ್ಟೆನೂ ಇರುತ್ತೆ. ಅರೆ, ಇದು ಮೊಟ್ಟೆ! ಅಯ್ಯೋ, ಫ್ರೆಶ್ ಆಗಿದೆ. ಒಂದ್ ವೇಳೆ ಇದಕ್ಕೆ ನಾವು ಬಿಸಿ ಕೊಟ್ಟಿಲ್ಲ ಅಂದ್ರೆ ಇದು ಕೆಟ್ಟ ಹೋಗುತ್ತೆ. ಹಂಗಂತ ಅನ್ಕೊಂಡು ಚಿಂಕಿ ಆ ಮೊಟ್ಟೆಯನ್ನು ಅದರ ಬಾಯಲ್ಲಿ ಎತ್ಕೊಂಡು ಅದರ ಗೂಡಿನ ಕಡೆಗೆ ಹಾರ್ಕೊಂಡು ಹೋಗ್ಬಿಡುತ್ತೆ. ಅದ್ ಹೋಗ್ತಿರುವಾಗ ಎಲ್ಲಾ ಪಕ್ಷಿಗಳು ನೋಡ್ತಾರೆ, ಚಿಂಕಿ ಪಕ್ಷಿ ಬಾಯಲ್ಲಿ ಒಂದು ಮೊಟ್ಟೆಯನ್ನು ಎತ್ಕೊಂಡು ಹೋಗೋದು. ಮತ್ತೆ ಎಲ್ಲಾರು ಅವರ ಮನೆ ಹತ್ರ ಹೋಗ್ಬಿಡ್ತಾರೆ. ನೋಡ್ರಿ, ಆ ದೇವ್ರು ನನ್ನ ಕಷ್ಟವನ್ನು ಕೇಳ್ಬಿಟ್ಟ. ಅರೆ, ಇದು ಹೇಗಾಯ್ತು? ಚಿಂಕಿ ಅದರ ಮೇಲೆ ಕುತ್ಕೊಂಡು ಅದನ್ನ ಬೆಚ್ಚಗ್ ಮಾಡೋದಕ್ಕೆ ಶುರು ಮಾಡುತ್ತೆ. ನಾನೇ ಮೊಟ್ಟೆ ಇಡಕ್ಕಾಗಿಲ್ಲ, ಅದಕ್ಕೆ ಆ ದೇವ್ರು ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ನನ್ ಮೊಟ್ಟೆ ಕೊಟ್ಟಿದ್ದಾನೆ. ನಾನಿದನ್ನ ನೋಡ್ಕೋತೀನಿ.
ನನ್ನ ಪ್ರಾಣ ಆದ್ರೂ ಕೊಟ್ಟು ಇದನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಅವಳು ಏನಂತಾಳೋ ಅದೇ ರೀತಿ ಮಾಡುತ್ತೆ. ಸ್ವಲ್ಪ ದಿನದ ನಂತರ ಆ ಮೊಟ್ಟೆ ಒಳಗಿಂದ ಒಂದು ಚಿಕ್ಕ ಸುಂದರವಾದ ಹಕ್ಕಿ ಆಚೆ ಬರುತ್ತೆ. ಅರೆ, ನನ್ನ ಮಗು ಈ ಪ್ರಪಂಚಕ್ಕೆ ಬಂದ್ಬಿಡ್ತು. ಅದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಅದು ಒಂದು ಗಿಳಿ. ಅರೆ ಚಿಂಕಿ, ಇದು ಗಿಳಿ ಅಲ್ವಾ? ಗಿಳಿ ಆದ್ರೆ ಏನಂತೀಗ? ಅದೆಲ್ಲ ನನ್ ಸಮಸ್ಯೆ ಇಲ್ಲ. ಈಗ ನಾನು ತಾಯಿ ಆಗಿದ್ದೀನಿ. ಆ ದೇವರು ಕೊಟ್ಟ ಮಗು ಇವನು. ಚಿಂಕಿಗೆ ತುಂಬಾನೇ ಸಂತೋಷವಾಗಿತ್ತು ಅವತ್ತಿನ ದಿನ. ಟೈಮ್ಗೆ ಮಿಟ್ಟುಗೆ ಆಹಾರವನ್ನು ಕೊಡ್ತಿತ್ತು ಮತ್ತು ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇತ್ತು. 2 ತಿಂಗಳಲ್ಲೇ ಮಿಟ್ಟು ದೊಡ್ಡವನಾಗ್ತಾನೆ ಮತ್ತೆ ಹಾರೋದಕ್ಕೂ ಕಲ್ತ್ಕೋತಾನೆ. ವಾ, ನನ್ನ ಮಗು ಎಷ್ಟು ಚೆನ್ನಾಗಿ ಆಕಾಶದಲ್ಲಿ ಹಾರ್ತಿದ್ದಾನೆ. ನನ್ನ ಕಣ್ಣಿಗೆ ಶಾಂತಿ ಸಿಗ್ತಿದೆ ಇವತ್ತಿಂದ ನನ್ನ ಮಗು ಜೊತೆ ನಾನು ಕಾಡೆಲ್ಲ ಸುತ್ತೀನಿ. ಆ ಆಕಾಶದಲ್ಲಿ ಅವನ ಜೊತೆ ಹಾರ್ತೀನಿ. ಅದರ ಸಂತೋಷವನ್ನು ನೋಡಿ ಮೋನು ಕೂಡ ತುಂಬಾ ಸಂತೋಷ ಪಡ್ತಾನೆ. ಅವರು ಮೂವರು ಆಕಾಶದಲ್ಲಿ ಹಾರ್ತಿದ್ರು, ತುಂಬಾನೇ ಸಂತೋಷವಾಗಿರ್ತಿದ್ರು. ಮಿಟ್ಟು ಕಾಡನ್ನೆಲ್ಲ ಸುತ್ತಾಡ್ಕೊಂಡ್ ಬರ್ತಿತ್ತು. ಅವ್ರ ಅಮ್ಮನ ಮುದ್ದಿನ ಮಗು ಆಗ್ಬಿಟ್ಟಿದ್ದ. ಒಂದಿನ ಏನಾಗತ್ತಂದ್ರೆ ಮೈನಾ ಚಿಂಕಿಯ ಮನೆಗೆ ಬರುತ್ತೆ ಮತ್ತೆ ಅದು ಮಿಟ್ಟುನ ನೋಡಿ ಹಾಳಕ್ಕೆ ಶುರು ಮಾಡ್ಬಿಡುತ್ತೆ. ಅಯ್ಯೋ, ನನ್ನ ಮಗ ಎಷ್ಟು ದೊಡ್ಡವನಾಗ್ಬಿಟ್ಟ. ಹೆಂಗೋ ನಾನು ನಿನ್ನ ಹುಡುಕ್ಬಿಟ್ಟೆ ಕಣಪ್ಪ. ಅದ್ ಅಳೋದನ್ನ ಕೇಳಿ ಎಲ್ಲಾ ಜಂತುಗಳು ಅಲ್ಲಿ ಬಂದು ಒಟ್ಟುಗೂಡ್ಬಿಡ್ತವೆ. ಯಾರ್ ನೀನು? ನನ್ನ ಮಿಟ್ಟುನ ನಿನ್ನ ಮಗು ಅಂತ ಯಾಕೆ ಹೇಳ್ತಿದೀಯಾ? ಸ್ವಲ್ಪ ದಿನದ ಹಿಂದೆ ನನ್ನ ಮೊಟ್ಟೆ ಒಂದು ಮರದಿಂದ ಕೆಳಗಡೆ ಬಿದ್ಬಿಡ್ತು. ಅದನ್ನ ನಾನು ಹುಡುಕ್ತಾನೆ ಇದ್ದೆ. ಅದೇ ಮೊಟ್ಟೆನೆ ನಿನಗೆ ಸಿಕ್ಕಿರೋದು. ನಾನೇ ಮಿಟ್ಟುವಿನ ನಿಜವಾದ ತಾಯಿ. ಅವನ್ನ ನನಗ್ ಕೊಟ್ಬಿಡು. ಇಲ್ಲ, ಇವನು ನನ್ನ ಮಗು. ನೋಡು, ನಾನು ನಿನ್ನ ಶತ್ರು ಅಲ್ಲ. ನನ್ನ ಮೊಟ್ಟೆ ಕಳೆದೋಗಿರೋ ಕಾರಣದಿಂದಾನೇ ಆ ಮೊಟ್ಟೆ ನಿನ್ ಕೈಗೆ ಸಿಕ್ತು. ಅದು ನಿನಗ್ ಸಿಕ್ಕಿದ್ರಿಂದ ನೀನು ನೋಡ್ಕೊಂಡೆ. ನೀನ್ ಅವನ್ನ ಬೆಳೆಸಿದ್ಯಾ. ನಿನ್ಗೆ ಧನ್ಯವಾದ. ಆದ್ರೆ ನನ್ ಮಗು ನನ್ ಕೊಡು. ಇಲ್ಲ, ಇದು ನನ್ನಮ್ಮ. ಇವರನ್ನ ಬಿಟ್ಟು ನಾನೆಲ್ಲೂ ಹೋಗಲ್ಲ. ಮತ್ತೆ ಎಲ್ಲಾ ಜಂತುಗಳು ಕೂಡಿ ಮಾತಾಡ್ತಾ ಇರ್ತವೆ. ಮಿಟ್ಟು ಹೋಗಿ ಚಿಂಕಿನ ಹಗ್ ಮಾಡ್ಕೊಳ್ಳುತ್ತೆ. ಅದರ ನಿಜವಾದ ತಾಯಿನ ಅವನು ನೋಡೋದೂ ಇಲ್ಲ. ಚಿಂಕಿ, ನಮಗೆ ನಿನ್ನ ಕಷ್ಟ ಅರ್ಥ ಆಗುತ್ತೆ. ಆದ್ರೆ ಅದರ ತಾಯಿಗೆ ಮೊದಲನೇ ಹಕ್ಕಿರೋದಲ್ವಾ, ಅವನೀಗ ಹೋಗ್ಲೇಬೇಕು. ಅದನ್ನ ಕೇಳಿ ಚಿಂಕಿ ಪಕ್ಷಿಯ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಮತ್ತೆ ಮಿಟ್ಟು ಕೂಡ ಹೋಗಕ್ಕೆ ರೆಡಿನೇ ಇರ್ಲಿಲ್ಲ. ಆದ್ರೆ ಎಲ್ಲಾ ಪಕ್ಷಿಗಳು ಹೇಳಿರುವ ಕಾರಣದಿಂದ ಪಾಪ ಅವನು ಅವ್ರ ಅಮ್ಮನ ಜೊತೆ ಹೋಗ್ಬೇಕಾಗಿರೋ ಪರಿಸ್ಥಿತಿ. ಮಿಟ್ಟು ಹೋಗ್ತಾ ಇರೋದನ್ನ ನೋಡಿ ಚಿಂಕಿ ಪಾಪ ಅಳಕ್ ಶುರು ಮಾಡ್ಬಿಡುತ್ತೆ. ಮಿಟ್ಟು ಕೂಡ ಪಾಪ ತುಂಬಾನೇ ಬೇಜಾರಾಗಿರುತ್ತೆ. ಮತ್ತೆ ಸ್ವಲ್ಪ ಹೊತ್ತಲ್ಲೇ ಅವರಿಬ್ರು ಈ ಕಾಡಿನಿಂದ ಬೇರೆ ಕಾಡಿಗೆ ಹೋಗ್ಬಿಡ್ತಾರೆ. ಚಿಂಕಿ ಪಾಪ ತುಂಬಾನೇ ಬೇಜಾರಾಗಿರುತ್ತೆ. ಅವಾಗ ಅದಕ್ಕೆ ಸಡನ್ ಆಗಿ ಒಂದು ಜ್ಞಾಪಕ ಬರುತ್ತೆ. ನಾನು ಈ ವಿಷಯನ ಹೆಂಗ್ ಮರ್ತೋಗ್ಬಿಟ್ಟೆ? ಗೂಡಿನಿಂದ ಅದರ ಮೊಟ್ಟೆ ಕೆಳಗಡೆ ಬಿತ್ತು ಅಂತ ಹೇಳ್ತು. ಆದ್ರೆ ನನಗೆ ಆ ಮೊಟ್ಟೆ ಗೂಡಿನ ಸಮೇತವಾಗಿ ಸಿಕ್ತಲ್ವಾ? ಮತ್ತೆ ಎಲ್ಲಾ ಪಕ್ಷಿಗಳು ಇದ್ರ ಬಗ್ಗೆ ಚರ್ಚೆ ಮಾಡಕ್ ಶುರು ಮಾಡುತ್ತೆ. ಆಗ ಚಿಂಕಿ ಹೀಗನ್ನುತ್ತೆ. ಮಿಟ್ಟುನ ನೋಡಿದ ತಕ್ಷಣ ಮಿಟ್ಟು ಹತ್ರ ಪ್ರೀತಿಯಾಗ 4 ಮಾತು ಆಡಿಲ್ಲ. ಅದು ಅದನ್ನ ನೋಡೂ ಇಲ್ಲ. ಮಿಟ್ಟುನ ಬರೀ ಜೊತೆಲಿ ಕರ್ಕೊಂಡ್ ಹೋಯ್ತಷ್ಟೇ. ನನ್ನ ಮಗು ಏದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ನೀವೇ ನನ್ನ ಮಗುಗೆ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ. ನೀನು ಟೆನ್ಷನ್ ಮಾಡ್ಬೇಡ ಚಿಂಕಿ. ನಿನ್ನ ಮಗುನ ನಾವೆಲ್ಲ ಸೇರಿ ಮತ್ತೆ ಕಾಡಿಗೆ ತರೋಣ. ಬನ್ರೋ, ಎಲ್ಲ ಹೋಗೋಣ. ಆಮೇಲೆ ಎಲ್ಲಾ ಪಕ್ಷಿಗಳು ಅಲ್ಲಿಂದ ಹೊರಡ್ತವೆ. ಮಿಟ್ಟು ಕೂಡ ಅದರ ಫೇಕ್ ತಾಯಿಯ ಜೊತೆಗೆ ಬೇರೆ ಕಾಡಲ್ಲಿರುವ ಗುಹೆಯ ಬಳಿ ಹೋಗುತ್ತೆ. ಬಾ ಮಿಟ್ಟು, ಬಾ ಒಳಗಡೆ ಹೋಗೋಣ. ನಿನ್ನ ಅಪ್ಪ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಮಿಟ್ಟು ಬೇಜಾರಾಗಿದ್ದ. ಅದರಿಂದ ಬಾಯಿ ಮುಚ್ಕೊಂಡು ಅದ್ರ ಜೊತೆ ಒಳಗಡೆ ಹೋಗ್ಬಿಡುತ್ತೆ. ಮಿಟ್ಟು ಒಳಗಡೆ ಹೋಗಿ ನೋಡ್ತಾನೆ, ಒಂದು ನೀಲಿ ಬಣ್ಣದ ಮೈನಾವನ್ನು ಒಂದು ಪಂಜರದಲ್ಲಿ ಕೂಡಾಕಿರ್ತಾರೆ. ಆ ಸಮಯದಲ್ಲಿ ಅಲ್ಲಿಗೆ ಒಂದು ಹದ್ದು ಬರುತ್ತೆ. ಅದನ್ನ ನೋಡಿ ಮಿಟ್ಟು ಭಯ ಪಡ್ತಾನೆ. ಮೊದ್ಲು ನಿನ್ನ ನಿಜವಾದ ಅಮ್ಮನನ್ನ ಮೀಟ್ ಆಗೋ, ಮತ್ತೆ ನಿಮ್ಮಿಬ್ಬರನ್ನ ರಾತ್ರಿ ಕೊಲ್ತೀನಿ. ಹಂಗಂತ ಹೇಳಿ ಮಿಟ್ಟುನ ಕೂಡ ಆ ಹದ್ದು ಒಳಗಡೆ ಕೂಡಾಕ್ಬಿಡುತ್ತೆ. ನಡಿ, ನಾವು ತಿರ್ಗಾಡ್ಕೊಂಡ್ ಬರೋಣ. ಮತ್ತೆ ಇವರಿಬ್ರ ಕತೆ ಮುಗ್ಸೋಣ. ಆಮೇಲೆ ಅವರಿಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ಆಗ ಆ ನೀಲಿ ಮೇನ ಅವನ್ನ ಹಗ್ ಮಾಡ್ಕೊಳ್ಳುತ್ತೆ. ನೀವ್ಯಾರು? ಮತ್ತೆ ಆ ಮೈನ ಯಾರು ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿದ್ದು?
ಮತ್ತೆ ಆ ಹದ್ದು ಯಾರು? ನನಗೇನು ಅರ್ಥ ಆಗ್ತಾ ಇಲ್ಲ ಗೊತ್ತಾ? ಆಗ ಚಿಂಕಿ ಪಕ್ಷಿ ಅದರ ಗುಂಪಿನ ಜೊತೆಗೆ ಅಲ್ಲಿಗೆ ಬಂದ್ಬಿಡುತ್ತೆ. ಮಿಟ್ಟು ಮಗನಿ, ಗುಹೆಯಿಂದ ಮೀನಾ ಮತ್ತು ಒಂದು ಹದ್ದು ಆಚೆ ಹೋಗೋದು ನಾವು ನೋಡಿದ್ವಿ. ನೀವ್ ಚೆನ್ನಾಗಿದ್ದೀರಾ ಅಲ್ವಾ? ಅಮ್ಮ, ನೀನ್ ಬಂದ್ಬಿಟ್ಯಾ? ನಾನ್ ಅನ್ಕೊಂಡೆ ನಿನ್ನ ನೋಡ್ದೇನೆ ಸತ್ತೋಗ್ತೀನಂತ. ಇಲ್ಲ ಮಗನೇ, ದಯವಿಟ್ಟು ಹಂಗೆ ಹೇಳ್ಬೇಡ. ಆಮೇಲೆ ಆ ಪಂಜರದ ಬಾಗಿಲನ್ನು ಅವರು ತೆಗಿತಾರೆ. ಆಗ ಆ 2 ಪಕ್ಷಿಗಳು ಆಚೆ ಬಂದ್ಬಿಡುತ್ತೆ. ಮಗುವೆ, ಈ ಹೊಸ ಮೈನಾ ನಿನ್ ಜೊತೆ ಇದ್ದಾಳಲ್ವಾ, ಇದ್ಯಾರು? ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದ. ನಾನಿವಾಗ ನಿಮಗೆ ಎಲ್ಲಾ ನಿಜವನ್ನು ಹೇಳ್ತೀನಿ. ಮಿಟ್ಟು, ನಿನ್ನ ಇಲ್ಲಿ ಕರ್ಕೊಂಡ್ ಬಂದ್ಲಲ್ವಾ, ಅವಳು ನನ್ನ ಸವತಿ ತಂಗಿ. ಅದಕ್ಕೆ ಮೈ ಹುಷಾರಿಲ್ದೆ ಕಾರಣದಿಂದ ಅದು ತಾಯಿ ಆಗಕ್ಕಾಗಿಲ್ಲ. ನನ್ ಜೊತೆ ನಿಮ್ಮ ಅಪ್ಪ ಇರೋದನ್ನ ನೋಡ್ದಾಗಲ್ಲ ಅದು ಯಾವಾಗ್ಲೂ ತುಂಬಾನೇ ಹೊಟ್ಟೆ ಕಿಚ್ಪಡ್ತಿತ್ತು. ನಮ್ಮನ್ನ ನಾಶ ಮಾಡ್ಬೇಕಂತ ಅದು ನಮ್ ಜೊತೆ ಸ್ನೇಹ ಮಾಡ್ತು. ಒಂದಿನ ರಾತ್ರಿ ನಾನ್ ಮೊಟ್ಟೆ ಇಟ್ಟೆ. ಆಗ ಪಾರಿವಾಳ ಬಂದು ನಮ್ಮ ಹತ್ರ ಹೇಳ್ತು, ಮೇನಾ ಮತ್ತೆ ಹದ್ದು ನಿಮ್ಮ ಮೊಟ್ಟೆಯನ್ನು ನಾಶ ಮಾಡಕ್ ಬರ್ತಿದೆ ಅಂತ. ಆಗ ನಾವಿಬ್ರು ಸೇರ್ಕೊಂಡು ಗೂಡಿನ ಸಮೇತವಾಗಿ ನಮ್ಮ ಮೊಟ್ಟೆಯನ್ನ ನೀರಲ್ಲಿ ಬಿಟ್ಬಿಟ್ವಿ, ಮಗುವಾದ್ರೂ ಬದುಕ್ಲಿ ಅಂತ. ಆ ಹದ್ದು ಕೋಪದಿಂದ ನಿಮ್ಮ ಅಪ್ಪನ ಸಾಯಿಸ್ಬಿಡ್ತು, ಮತ್ತೆ ನಾನು ಈ ಪಂಜರದಲ್ಲಿ ಕೂಡ ಹಾಕ್ಬಿಡ್ತು. ಅವಾಗ ಹೇಳ್ದ, ನನ್ನ ಮೊಟ್ಟೆಯನ್ನು ಹುಡುಕಿ ನನ್ ಮುಂದೆನೆ ಅದನ್ನ ಸಾಯಿಸ್ತೀನಿ ಅಂತ. ಅವಾಗಿಂದ ಮೈನಾ ನನ್ನ ಮೊಟ್ಟೆಯನ್ನು ಹುಡ್ಕೋಕ್ ಶುರು ಮಾಡ್ತು. ಆ ದೇವ್ರು ನನ್ನ ಮೊಟ್ಟೆಯನ್ನು ಕಾಪಾಡ್ದ. ನೀನು ಅದರಿಂದ ಆಚೆ ಬಂದು ಇಷ್ಟು ದೊಡ್ಡದಾಗಿ ಬೆಳೆದು ಇವತ್ತು ನನ್ ಮುಂದೆ ನಿಂತಿದ್ಯಾ. ನಿಜವಾಗ್ಲೂ ಮಗುವೆ, ನಿನ್ನ ಪ್ರಾಣ ಕಾಪಾಡೋದಕ್ಕೋಸ್ಕರನೇ ನನ್ನ ಮೊಟ್ಟೆಯನ್ನು ನನ್ನ ಹತ್ರದಿಂದ ದೂರ ಮಾಡ್ಕೊಂಡೆ. ಇದನ್ನ ಕೇಳಿ ಎಲ್ಲಾ ಪಕ್ಷಿಗಳಿಗೂ ಆಶ್ಚರ್ಯವಾಗ್ಬಿಡುತ್ತೆ. ಮತ್ತೆ ಮಿಟ್ಟು ಕೂಡ ಹೋಗಿ ಅದರ ತಾಯಿಯನ್ನು ಹಪ್ಕೊಂಡು ಹೀಗನ್ನುತ್ತೆ, ಅಮ್ಮ, ನೀನು ನಿಜವಾದ ತಾಯಿ. ಆದ್ರೆ ನನ್ನ ಹಕ್ಕಿ ತಾಯಿ ಕೂಡ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರಿಲ್ಲ ಅಂದ್ರೂ ನನ್ಗಾಗಲ್ಲ. ನೀವು ನಮ್ ಜೊತೆ ಬಂದ್ರೆ ಒಳ್ಳೇದಿತ್ತು. ಸಹೋದರಿ, ಮಿಟ್ಟು ಸರಿಯಾಗಿ ಹೇಳ್ತಿದ್ದಾನೆ. ನೀನು ನಮ್ ಜೊತೆ ಬಾ. ನಾವಿಬ್ರು ಸೇರ್ಕೊಂಡು 2 ತಾಯಿ ಪ್ರೀತಿಯನ್ನು ಮಿಟ್ಟುಗೆ ಕೊಡೋಣ, ಮತ್ತೆ ಜೀವನವನ್ನು ಸಂತೋಷವಾಗಿ ಸಾಗಿಸೋಣ. ಇದನ್ನು ಕೇಳಿಸ್ಕೊಂಡು ಮೇನಾ ಕೂಡ ಸಂತೋಷ ಪಡುತ್ತೆ. ಮತ್ತೆ ಎಲ್ಲಾ ಪಕ್ಷಿಗಳು ಒಂದೇ ಸಲ ಅಲ್ಲಿಂದ ಹಾರ್ಕೊಂಡು ಅವರ ಕಾಡಿಗೆ ಹೊರಟೋಗ್ತಾರೆ.